ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ MySQLನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಕ್ರೋಮ್ಗೆ ಹೋಗಿ MySQL ಡೌನ್ಲೋಡ್ಸ್ ಅಂತ ಟೈಪ್ ಮಾಡಿ. ಇಲ್ಲಿ ಏನು ಅಫಿಷಿಯಲ್ ಲಿಂಕ್ ಕಾಣಿಸ್ತಾ ಇದೆ MySQL ಡೌನ್ಲೋಡ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಡೌನ್ಲೋಡ್ಸ್ ಅಂತ ನೋಡ್ಬೋದು. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ MySQL ಕಮ್ಯುನಿಟಿ GPL ಡೌನ್ಲೋಡ್ಸ್ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಾವು ನೋಡ್ಬೋದು MySQL ಇನ್ಸ್ಟಾಲರ್ ಫಾರ್ ವಿಂಡೋಸ್ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದರ್ವೈಸ್ ನೀವು ಜಸ್ಟ್ MySQL ಅಂತಾನೂ ಸಹ ಟೈಪ್ ಮಾಡ್ಬೋದು. ಇಲ್ಲಿ ನೋಡಿ MySQL ಅಂತ ಟೈಪ್ ಮಾಡಿದ್ರು ಸೇಮ್ ವಿಂಡೋಸ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಫಸ್ಟ್ MySQL ಕಮ್ಯುನಿಟಿ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ, ನಾನಿಲ್ಲಿ MySQL ಡೌನ್ಲೋಡ್ಸ್ ಅಂತ ಟೈಪ್ ಮಾಡಿದ್ರು ಈ ವಿಂಡೋಗೆ ಕರ್ಕೊಂಡು ಹೋಗಿದೆ. ಜಸ್ಟ್ MySQL ಅಂತ ಟೈಪ್ ಮಾಡಿದ್ರು ಸಹ ಸೇಮ್ ವಿಂಡೋಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ MySQL ಇನ್ಸ್ಟಾಲರ್ ಫಾರ್ ವಿಂಡೋಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಎರಡು ಲಿಂಕ್ ಕಾಣಿಸ್ತಾ ಇದೆ. ಒಂದು MySQL ವಿಂಡೋಸ್ ಫಾರ್ ವೆಬ್ ಕಮ್ಯುನಿಟಿ, ಅಂದರೆ ನಾವು ಜಸ್ಟ್ ವಾಟ್ಸಪ್ ಯಾವ ಥರ ವಾಟ್ಸಪ್ ಯೂಸ್ ಮಾಡ್ತೀವೋ ಆ ಥರ ಯೂಸ್ ಮಾಡೋದು. ಇನ್ನೊಂದು ನಿಮಗೆ ಎನಿ ಟೈಮ್ ಯಾವಾಗ ನಿಮ್ಮ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಬೇಕಂತಂದರೆ ಕೆಳಗಡೆ ಇರ್ತಕ್ಕಂಥ ಲಿಂಕ್ನ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಡೌನ್ಲೋಡ್ಸ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ MB ನೋಡ್ಬೋದು 2.1 MB ಅಂತ ಇದೆ. ಇನ್ನೊಂದು 3.7 MB ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎನಿ ಟೈಮ್ ನೀವು ಒಂದು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಬೇಕು ಅಂದರೆ, ಅದರ್ವೈಸ್ ನೀವು ವೆಬ್ಬಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಫಸ್ಟ್ ಒನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಬೇಕಾಗಿರೋದು ಸೆಕೆಂಡ್ ಒನ್ನು, ಸೊ ಸೆಕೆಂಡ್ ಒನ್ನ ಡೌನ್ಲೋಡ್ ಮಾಡ್ತೀನಿ. ಇಲ್ಲ ನೋಡ್ಬೋದು ಡೌನ್ಲೋಡ್ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ನೋ ಥ್ಯಾಂಕ್ಸ್, ಜಸ್ಟ್ ಸ್ಟಾರ್ಟ್ಸ್ ಮೈ ಡೌನ್ಲೋಡ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು ಇದು ಡೌನ್ಲೋಡ್ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ ಡೌನ್ಲೋಡ್ಸ್ ಅಂತ ಕಾಣಿಸ್ತಾ ಇದೆ. 350 MB ಇದೆ. ಡೌನ್ಲೋಡ್ಸ್ ಅಂತ ಕಾಣಿಸ್ತಾ ಇದೆ. ಇದು 2 ಮಿನಿಟ್ಸ್ ಡೌನ್ಲೋಡ್ ಆಗುತ್ತೆ. ಯಾವ ಥರ ನೆಕ್ಸ್ಟ್ ಸೆಟ್ ಅಂತ ನೋಡೋಣ. ಇಲ್ಲಿ ನಾವು ನೋಡೋಣ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿರಿ. MySQL ಇನ್ಸ್ಟಾಲರ್ ಕಮ್ಯುನಿಟಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್ ಅಂತ ತೋರಿಸ್ತಾ ಇದೆ ನೋಡಿ. ಎಸ್ ಅಂತ ಕೊಡಿ. ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಇದೆ. ಏನೇನು ಸೆಟ್ಟಿಂಗ್ಸ್ ಅಂತ ನಾನು ಹೇಳ್ತೀನಿ, ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹಾಕಿ. ಓಕೆ, ಇಲ್ಲಿ ಕಸ್ಟಮ್ ಅಂತ ಇದೆಯಲ್ಲ, ಚೂಸ್ ಎ ಸೆಟ್ ಟೈಪ್ ಅಂತ ಇದೆ, ಸೆಟಪ್ ಟೈಪ್ ಅಂತ ಇದೆ. ಇದರಲ್ಲಿ ಸರ್ವರ್ ಓನ್ಲಿ ಅಂತ ಇದೆ. ನಮ್ಗೆ ಇಲ್ಲಿ ಕಸ್ಟಮ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೊಡಿ. ಇಲ್ಲಿ ನಾವು ನೋಡ್ಬೋದು MySQL ಸರ್ವರ್ಸ್ ಅಂತ ಕಾಣಿಸ್ತಾ ಇದೆ. ಇದನ್ನ ಎಕ್ಸ್ಪೆಂಡ್ ಮಾಡಿ. ನೆಕ್ಸ್ಟ್ MySQL ಸರ್ವರ್ ಇದನ್ನು ಸಹ ಎಕ್ಸ್ಪೆಂಡ್ ಮಾಡಿ. ನೆಕ್ಸ್ಟ್ ಎಕ್ಸ್ಪೆಂಡ್ ಮಾಡಿ. ಇಲ್ಲಿ ಏನು ಲಾಸ್ಟ್ MySQL ಸರ್ವರ್ 8.042 ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ರೀನ್ ಆರೋ ಮಾರ್ಕ್ ಕಾಣಿಸ್ತಾ ಇದೆ, ಇದನ್ನ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಸೇಮ್ ಅಪ್ಲಿಕೇಶನ್ಸ್ ಅಂತ ಕಾಣಿಸ್ತಾ ಇದೆ. ಅಪ್ಲಿಕೇಶನ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ MySQL ವರ್ಕ್ ಬೆಂಚ್ ಅಂತ ಕಾಣಿಸ್ತಿದೆ. ಇದನ್ನು ಸಹ ಎಕ್ಸ್ಪೆಂಡ್ ಮಾಡಿ. MySQL ವರ್ಕ್ ಬೆಂಚ್ ಇದನ್ನು ಸಹ ಎಕ್ಸ್ಪೆಂಡ್ ಮಾಡಿ. ನೆಕ್ಸ್ಟ್ MySQL ವರ್ಕ್ ಬೆಂಚ್ ಅಂತ ಕಾಣಿಸ್ತಿದೆ. ಇದ್ರ ಮೇಲೆ ಎಕ್ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಆರೋ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ MySQL ಶೆಲ್ ಅಂತ ಕಾಣಿಸ್ತಾ ಇದೆ. ಇದನ್ನು ಸೇಮ್ MySQL ಶೆಲ್ ಎಕ್ಸ್ಪೆಂಡ್ ಮಾಡಿ. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆರೋ ಮಾರ್ಕ್ ಕೊಡಿ. ಓಕೆ, ನೆಕ್ಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್ ಅಂಡ್ ಕ್ಲಿಕ್ ಆನ್ ಎಕ್ಸಿಕ್ಯೂಟ್. ಓಕೆ, ಇದು ಮೂರೂ ಇನ್ಸ್ಟಾಲ್ ಅಂತ ಆಗಬೇಕು. ಸ್ವಲ್ಪ ಹೊತ್ತು 2 ಮಿನಿಟ್ಸ್ ವೆಯ್ಟ್ ಮಾಡಿ, ಇನ್ಸ್ಟಾಲ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಓಕೆ ಕೊಡಿ. ಓಕೆ, ಒಂದು ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಒನ್ ಆಗ್ತಾ ಇದೆ. ಥರ್ಡ್ ಒನ್ ಸಹ ಇನ್ಸ್ಟಾಲ್ ಆಗ್ತಾ ಇದೆ. ಮೂರು ಸಹ ಕಂಪ್ಲೀಟ್ ಅಂತ ಬರಬೇಕು. ಓಕೆ, ಮೂರು ಕಂಪ್ಲೀಟ್ ಆಯಿತು. ಮೂರು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ನೆಕ್ಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಅಗೈನ್ ಕ್ಲಿಕ್ ಆನ್ ನೆಕ್ಸ್ಟ್. ಅಗೈನ್ ಕ್ಲಿಕ್ ಆನ್ ನೆಕ್ಸ್ಟ್. ನೆಕ್ಸ್ಟ್ ನಾವಿಲ್ಲಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಈ ಪಾಸ್ವರ್ಡು ನಾವು ಯಾವಾಗ MySQLನ ಓಪನ್ ಮಾಡ್ತೀವೋ ಆವಾಗ ಯೂಸ್ ಆಗುತ್ತೆ.
ಆರ್ ಅದರ್ವೈಸ್ ಇಲ್ಲಿ ಆ್ಯಡ್ ಯೂಸರ್ ಅಂತನಾದರೂ ಕೊಡಿ. ಅದರ್ವೈಸ್ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಅಂತ ಕೊಡಿ. ಓಕೆ, ಸ್ಟ್ರಾಂಗ್ ಪಾಸ್ವರ್ಡ್ ಕೊಡಿ. ನೆಕ್ಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್ ಕೊಡಿ. Then again click on next, again click on next, and simply click on execute. ಇದಷ್ಟು ಗ್ರೀನ್ ಮಾರ್ಕಲ್ಲಿ ಬರಬೇಕು. ನೆಕ್ಸ್ಟ್ ಕ್ಲಿಕ್ ಆನ್ ಫಿನಿಶ್. Then click on next, click on finish. And this is welcome page of MySQL for install MySQL community app for the laptop. This is our MySQL workbench. Click on here. ನೀವೇನು ಪಾಸ್ವರ್ಡ್ ಎಂಟರ್ ಮಾಡಿದ್ರಿ ಅದನ್ನು ಇಲ್ಲಿ ಹಾಕಿ. ಓಕೆ, ಕ್ಲಿಕ್ ಆನ್ ಓಕೆ. ಈ ಥರ ನಮ್ಮ ಒಂದು SQLಗೆ ಸಂಬಂಧಪಟ್ಟಿರತಕ್ಕಂಥ ಡೇಟಾನ ನಾವಿಲ್ಲಿ ರನ್ ಮಾಡಿ ಸಹ ನೋಡ್ಬೋದು. ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಯಾವ ಥರ MySQLನ ಡೌನ್ಲೋಡ್ ಮಾಡಿ ಅದರ ಸೆಟಪ್ ಎಲ್ಲ ನಾನು ತೋರಿಸಿದ್ದೀನಿ. ಓಕೆ, ಈ ಥರ ಒಂದು ಪೇಜ್ ಬಂತು ಅಂದರೆ ನಿಮಗೆ ಏನೋ ಸಕ್ಸಸ್ಫುಲ್ ಆಗಿ MySQL ಇನ್ಸ್ಟಾಲ್ ಆಗಿದೆ ಅಂತ. ನೆಕ್ಸ್ಟ್ ಇದು ಕ್ಲೋಸ್ ಮಾಡಿ ನಿಮ್ಮೊಂದು ಸರ್ಚ್ ಬಾಕ್ಸಿಗೆ ಬನ್ನಿ. MySQL ಕಮಾಂಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಗೇನ್ ನೀವೇನೊಂದು ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕು. ಕರೆಕ್ಟಾಗಿ ಇದಾಗಿದೆಯೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಅಗೇನ್ ಡೇಟಾಬೇಸ್ ಚೆಕ್ ಮಾಡ್ಬೇಕಂತಂದರೆ ಶೋ ಡೇಟಾಬೇಸ್ ಅಂತ ಕಮೆಂಟ್ ಹಾಕಿ. Wait, I will open again. Search here MySQL command line. Go to command line, and here you should enter your password what you are setting before, and click on enter, and click on show database. Okay, show databases ಅಂತ ಟೈಪ್ ಮಾಡಿ. These are default SQL databases. Okay, congratulations, your MySQL community server is installed successful for your Windows. ಇದು ಇಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.